ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ಈ ಹಿಂದಿನ ವೀಡಿಯೋಲಿ ನಾನೊಂದು ಮಾಡೆಲ್ ಜಿ ಕೆ ಪೇಪರ್ ಹೇಗಿರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಅದನ್ನು ಡಿಸ್ಕಷನ್ ಮಾಡಿದ್ದೆ. ಇವತ್ತು ಸಹ ಸುಮಾರು ಒಂದು 90 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ವಿತ್ ಆನ್ಸರ್ಸು ಕೂಡ ಇದೆ. ಸೊ ಡೈರೆಕ್ಟಾಗಿ ನಾನು ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೀನಿ. ನಾನು ಡಿಸ್ಕಷನ್ ಮಾಡುವಂಥ ಎಲ್ಲ ಟಾಪಿಕ್ಗಳ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದಿ ಡಿಸ್ಕಷನ್. ಸೊ ಜ್ಯೂಸ್ ಜಾಕಿಂಗ್ ಎಚ್ಚರಿಕೆ ಎಂದರೇನು? ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮೊಬೈಲ್ ಫೋನ್ ಬಳಕೆದಾರರಿಗೆ ಈ ಬಗ್ಗೆ ಎಚ್ಚರಿಕೆ ಸಂದೇಶವನ್ನು ನೀಡಿದೆ ಅಂಥೇಳಿ. ಸೊ ನಾವು ಜ್ಯೂಸ್ ಜಾಕಿಂಗ್ ಅನ್ನೋ ಪದ ಕೇಳಿರಲ್ಲ. ಯಾವಾಗಾದರೂ ಬೆಂಗಳೂರಿಗೆ ಹೋದಾಗ ನಮ್ಮ ಮೊಬೈಲ್ ಫೋನಲ್ಲಿ ಚಾರ್ಜಿಂಗ್ ಇಲ್ಲದೆ ಇದ್ದಾಗ ಅಲ್ಲಿ ಅವೈಲೇಬಲ್ ಇರುವಂಥ ಸಾರ್ವಜನಿಕ USB ಚಾರ್ಜಿಂಗ್ ಸೌಲಭ್ಯವನ್ನು ಬಳಸ್ಕೊಂಡಾಗ ಈ ಥರ ಮೊಬೈಲ್ ಮಿಸ್ಯೂಸ್ ಆಗಬಾರ್ದು ಅಂಥೇಳಿ RBI ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಅದನ್ನೇ ನಾವು ಜ್ಯೂಸ್ ಜಾಕಿಂಗ್ ಅಂತ ಕರಿತೀವಿ. ಎರಡನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ, ದೊಡ್ಡ ಬೆಕ್ಕುಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ಒಳಗೊಂಡಿರುವ 127 ದೇಶಗಳಿಗೆ ಸದಸ್ಯತ್ವವು ಮುಕ್ತವಾಗಿದೆ ಅಂಥೇಳಿ ಇದರ ಬಗ್ಗೆ ಇರುವಂಥದ್ದು. ಆಮೇಲೆ ದಕ್ಷಿಣ ತಮಿಳುನಾಡಿನ ಕುಲಶೇಖರಪಟ್ಟಣಂನಲ್ಲಿನ ಹೊಸ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಹೊಸ ಬಾಹ್ಯಾಕಾಶ ನಿಲ್ದಾಣ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ಸು ಸರಿ ಇದೆ. ಆಪ್ಷನ್ ಸಿ ಒಂದು ಮಾತ್ರ ಸರಿ ಇಲ್ಲ. ಇದು ವಾಣಿಜ್ಯ ಆಧಾರದ ಮೇಲೆ ಸಣ್ಣ ಉಪಗ್ರಹ ಉಡಾವಣಾ ವಾಹನಗಳು ಮತ್ತು GSLV ಅನ್ನೋ ಏನಿದೆಯಲ್ಲ ಇದರ ಮೇಲೆ ಇದೊಂದು ಸ್ಟೇಟ್ಮೆಂಟ್ ಸರಿಯಲ್ಲ. ಉಳಿದ ಹಾಗೆ ಎಲ್ಲವೂ ಕೂಡ ಸರಿಯಾಗಿದೆ. ನೆಕ್ಸ್ಟು ಲೋಕಪಾಲ್ ಇದಕ್ಕೆ ಸಂಬಂಧಿಸಿದ ಹೇಳಿಕೆ ಅಂದರೆ ಯಾವ ಹೇಳಿಕೆ ಇದಕ್ಕೆ ಸರಿಯಾಗಿಲ್ಲ ಅಂತ. ಸೊ ಲೋಕಪಾಲ್, ಸೊ ಇಲ್ಲಿ ಡಾರ್ಕ್ ಮಾರ್ಕಲ್ಲಿ ಕೊಟ್ಟಿದ್ದಾನಲ್ಲ, ಈ ಒಂದು ಹೇಳಿಕೆ ಒಂದು ಮಾತ್ರ ಸರಿ ಇಲ್ಲ. ಲೋಕಪಾಲ್ನ ಅಧ್ಯಕ್ಷರು ಮತ್ತು ಗರಿಷ್ಠ 12 ಸದಸ್ಯರನ್ನು ಒಳಗೊಂಡಿರುತ್ತಂತಿದೆ. ಇದು ಗರಿಷ್ಠ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸೊ ಲೋಕಪಾಲ್ ಮೇಲೆ ಸ್ವಲ್ಪ ಸ್ಟೇಟ್ಮೆಂಟ್ಸ್ಗಳನ್ನು ತಾವೆಲ್ಲ ಅಬ್ಸರ್ವ್ ಮಾಡಿ. ಆಮೇಲೆ ರೀಸೆಂಟಾಗಿ ಸುದರ್ಶನ ಸೇತು ಭಾರತದ ಅತಿ ಉದ್ದದ ಕೇಬಲ್ ಸೇತುವೆ ಆಗಿದ್ದು ಇದನ್ನು ಈ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಅಂದರೆ ಗುಜರಾತಲ್ಲಿ ಈ ಒಂದು ಇದನ್ನು ಸ್ಟಾರ್ಟ್ ಮಾಡಲಾಗಿದೆ. ನೆಕ್ಸ್ಟು ಸೌರಶಕ್ತಿ ಬಳಕೆಯನ್ನು ಹೆಚ್ಚಿಸಲು ಭಾರತದ ಯಾವ ನೆರೆಯ ರಾಷ್ಟ್ರವು ISA ಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ISA ಅಂದರೆ. ಸೊ ನೆರೆಯ ರಾಷ್ಟ್ರ ಅಂದರೆ ಬಾಂಗ್ಲಾದೇಶ ಜೊತೆಗೆ ಒಪ್ಪಂದ ಆಗಿದೆ. ಸುದ್ದಿಯಲ್ಲಿ ಕಂಡುಬರುವ IBSA ಫೋರಮ್ ಯಾವ ದೇಶಗಳ ನಡುವೆ ತ್ರಿಪಕ್ಷೀಯ ಉಪಕ್ರಮವನ್ನು ಸ್ಥಾಪಿಸಲಾಗಿದೆ? I ಅಂದರೆ ಇಂಡಿಯಾ, B ಅಂದರೆ ಬ್ರೆಜಿಲ್, SA ಅಂದರೆ ಸೌತ್ ಆಫ್ರಿಕಾ. ಯಾವ ಸಂಸ್ಥೆಯು ಮಿಲೆಟ್ಸ್ ಗಿವ್ ಅವೇ ಎಂಬ ವಿಶೇಷ ಮಾರ್ಕೆಟಿಂಗ್ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೆ? ಸಿರಿಧಾನ್ಯಗಳ ಮೇಲೆ SFAC ಅನ್ನೋದು. ಇತ್ತೀಚಿನ ಸರ್ಕಾರದ ಸಮೀಕ್ಷೆಯ ಪ್ರಕಾರ ಎಷ್ಟು ಶೇಕಡ ಗ್ರಾಮೀಣ ಕುಟುಂಬಗಳು ಯಾವುದೇ ರೀತಿಯ ಶೌಚಾಲಯವನ್ನು ಹೊಂದಿಲ್ಲ ಅಂದರೆ 21%. 2024 ಬಜೆಟ್ನಲ್ಲಿ ಇತ್ತೀಚೆಗೆ ನೋಡಿದ ಬ್ಲೂ ಎಕಾನಮಿ 2.0 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಸಾಗರ, ಸಮುದ್ರಗಳು ಮತ್ತು ಕರಾವಳಿಗಳಿಗೆ ಬ್ಲೂ ಅನ್ನೋ ಪದ ಅದಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟು, ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ರೀಸೆಂಟಾಗಿ ಸರ್ಕಾರಿ ನೌಕರಿಗಳಲ್ಲಿ ಯಾರೆಲ್ಲ ಅವ್ಯವಹಾರ ಮಾಡ್ತಾರೆ ಅವುಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಸಾರ್ವಜನಿಕ ಪರೀಕ್ಷೆಗಳ ಮಸೂದೆಗೆ ಒಂದು ಒಪ್ಪಿಗೆ ನೀಡ್ತಾರೆ. ಆ ಒಪ್ಪಿಗೆ ಪ್ರಕಾರ ಎಷ್ಟು ವರ್ಷಗಳವರೆಗೆ 3 ರಿಂದ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ. ಎಷ್ಟು ದಂಡ? 10 ಲಕ್ಷದಿಂದ 1 ಕೋಟಿವರೆಗೆ 10 ಲಕ್ಷದಿಂದ 1 ಕೋಟಿವರೆಗೂ ದಂಡ ವಿಧಿಸ್ಬೋದು ಯಾರೆಲ್ಲ ಅವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವರಿಗೆ. ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ ಗಗನಯಾನಕ್ಕೆ ಆಯ್ಕೆಯಾದ ಗಗನಯಾತ್ರಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ತಿರುವನಂತಪುರಂನಲ್ಲಿರುವ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತಾರೆ. ಗಗನಯಾನಕ್ಕೆ ಆಯ್ಕೆಯಾದವರು ಯಾರು? ಸೊ ಇಲ್ಲಿ ಆಪ್ಷನ್ನು 1, 2 ಮತ್ತು 3 ಮತ್ತು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲೇನು 4 ಜನ ಹೇಳಿದ್ದೇನೆ, ಇವರು 4 ಜನ ಬಾಹ್ಯಾಕಾಶ ಗಗನಯಾನಕ್ಕೆ ಸೆಲೆಕ್ಟ್ ಆಗಿರುವಂಥದ್ದು. ನರೇಂದ್ರ ಮೋದಿಯವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ವಿಶ್ವದ ಮೊದಲ ಜಲ ವಿಶ್ವವಿದ್ಯಾಲಯ ಎಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ಜಲ ವಿಶ್ವವಿದ್ಯಾಲಯ ಬುಂದೇಲ್ಖಂಡ್, ಉತ್ತರ ಪ್ರದೇಶ. ಇಂಡಿಯಾ ಎನರ್ಜಿ 2ನೇ ಆವೃತ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳಲ್ಲಿ ಯಾವುದು ತಪ್ಪಾಗಿದೆ? ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟನ್ನು ನೋಡಿ, ಇಲ್ಲ ಅಂದರೆ ನನ್ನ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಆ ಒಂದು ಸ್ಟೇಟ್ಮೆಂಟು ಸರಿ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಜ್ಯ ಬಜೆಟ್ ಮಂಡಿಸಿದ ದಾಖಲೆ ಹೊಂದಿದ್ದಾರೆ. ಸೊ ಎಷ್ಟನೇ ಬಜೆಟ್ ರೀಸೆಂಟಾಗಿ ಮಂಡಿಸಿದವರು? 15ನೇ ಬಜೆಟು. ಈಗ ಮತ್ತೆ ಮಾರ್ಚಲ್ಲಿ ಅನೌನ್ಸ್ ಮಾಡಿದರೆ 16 ಆಗುತ್ತೆ. 2024ರಿಂದ 28ರವರೆಗೆ ಮುಂಬರುವ IPL ಪ್ರತಿಷ್ಠಿತ ಶೀರ್ಷಿಕೆ ಪ್ರಾಯೋಜಕತ್ವವನ್ನು ಸ್ಪಾನ್ಸರ್ಶಿಪ್ನ ಯಾರು ತಗೊಂಡಿದ್ದಾರೆ ಅಂದರೆ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ತಗೊಂಡಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬಿಲ್ಕಿಸ್ ಬಾನು ಪ್ರಕರಣ ಸಂಬಂಧಿಸಿದ ರಾಜ್ಯ
ಗುಜರಾತ್. ಇದು ಈ ಬಿಲ್ಕಿಸ್ ಬಾನೋ ಅವರು ತಲಾಕ್ ಅನ್ನೋ ತಲಾಕ್ ಅಂತ ಕೇಸ್ ಇದೆಯಲ್ಲ, ಅದರ ವಿರುದ್ಧ ಹೋರಾಟ ಮಾಡಿದವರು. ಅವರು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟವರು. ಹಲವಾರು ಎಕ್ಸಾಮಲ್ಲಿ ಅದರ ಮೇಲೆ ಕ್ವಶನ್ ಕೇಳಿದ್ದಾರೆ. ಕೆ ವಿಜಯರಾಘವನ್ ಸಮಿತಿ ಯಾರಿಗೆ ಸಂಬಂಧಪಟ್ಟಿದೆ? DRDOಗೆ ಸಂಬಂಧಪಟ್ಟಿದೆ. ಇಂಟರ್ನಲ್ ರಿಸರ್ವೇಷನ್ ನಾಗಮೋಹನ್ ದಾಸ್ ಸಮಿತಿ. ಆಮೇಲೆ ವೆಸ್ಟರ್ನ್ ಘಾಟ್ಸು ಮಾಡ್ಗಿಲ್ ಮಾಧವರಾವ್ ಮತ್ತು ಕಸ್ತೂರಿ ರಂಗನ್ನು ಎಜುಕೇಷನ್ ಸಂಬಂಧಪಟ್ಟಾಗ ಆ ಥರ ಬೇರೆ ಬೇರೆ ಕಮಿಟಿಗಳನ್ನು ನೋಡ್ಕೊಳ್ಳಿ. ಮೊಬೈಲ್ D2M ತಂತ್ರಜ್ಞಾನ ಕುರಿತು ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಸಿ, ಇದನ್ನು ಇಸ್ರೋ ಅಭಿವೃದ್ಧಿಪಡಿಸಿಲ್ಲ, ಬೇರೆ ಕಂಪ್ನಿಯವರು ಅಭಿವೃದ್ಧಿಪಡಿಸಿರೋದು. 2024 ಜನರಲ್ಲಿ ಬ್ಲೂಮ್ಬರ್ಗ್ ಅಂಕಿಅಂಶಗಳ ಪ್ರಕಾರ ಷೇರು ಮಾರುಕಟ್ಟೆ ಕುರಿತು ತಪ್ಪಾಗಿರೋದು ಮೊದಲನೇ ಸ್ಟೇಟ್ಮೆಂಟೇ ತಪ್ಪಾಗಿದೆ. ಉಳಿದ ಎಲ್ಲ ಸ್ಟೇಟ್ಮೆಂಟು ಸರಿಯಾಗಿದೆ. ನೀವೆಲ್ಲ ಏನು ಮಾಡಬೇಕು, ಈ ಟರ್ಮ್ಗಳನ್ನು ಗೂಗಲಲ್ಲಿ ಸರ್ಚ್ ಮಾಡಿರಿ, ಎಲ್ಲವೂ ಕೂಡ ಸಿಗುತ್ತೆ. ನವಾಶಿಲಾಯುಗದ ಗುಂಡಿ ನಿವೇಶನಗಳು ಕೆಳಗಿನ ಯಾವ ನೆಲೆಯಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ಬುರ್ಜಾ ಹೋಮ್ ಇದೆಯಲ್ಲ, ಅದು ಹರಪ್ಪಾದ ಭಗ್ನ ಅವಶೇಷಗಳನ್ನು ಮೊದಲಿಗೆ ಗುರುತಿಸಿದವರು ಚಾರ್ಲ್ಸ್ ಮೆಸನ್ ಅವರು. ಅಥರ್ವಣ ವೇದದಲ್ಲಿ ಸಭಾ ಮತ್ತು ಸಮಿತಿಗಳನ್ನು ಹೀಗೆ ವರ್ಣಿಸಲಾಗಿದೆ ಅಂದರೆ ಪ್ರಜಾಪತಿಯ ಅವಳಿ ಹೆಣ್ಣು ಮಕ್ಕಳು ಅಂತ. ಪ್ರಾಮುಖ್ಯವಾದ ಬೌದ್ಧ ಸ್ತೂಪವೊಂದರ ಭಗ್ನಾವಶೇಷಗಳು ಕರ್ನಾಟಕದಲ್ಲಿ ಕಂಡುಬಂದಿರುವ ಸ್ಥಳ ಕನಗನಹಳ್ಳಿ. ಯಾದಗಿರಿ ಹತ್ರ ಬರುತ್ತೆ. ಕೆಳಗಿನ ಯಾವ ಪ್ರಾಚೀನ ಭಾರತದ ಪ್ರೇಮ ಕಥೆಯನ್ನು ಹೊಂದಿದೆ? ಸ್ವಪ್ನವಾಸವದತ್ತ. ದೈವಪುತ್ರ ಎಂಬ ಬಿರುದನ್ನು ಯಾರು ಹೊಂದಿದ್ದರು? ಕುಶಾಣರು ಹೊಂದಿದ್ದರು. ಶಹನಾಮ ಕೃತಿಯ ಕರ್ತೃ ಫಿರ್ದೌಸಿ. ನೆಕ್ಸ್ಟು ಸ್ಮಾರಕಗಳನ್ನು ನಿರ್ಮಿಸಿದ ಆಧಾರದಲ್ಲಿ ಅವುಗಳ ಸರಿಯಾದ ಕಾಲಾನುಕ್ರಮ ಯಾವುದು? ಕುತುಬ್ ಮಿನಾರ್ ಫಸ್ಟು, ಗೋಲ್ ಗುಮ್ಮಟ, ಬುಲಂದ್ ದರ್ವಾಜ, ನಂತರ ಕೆಂಪು ಕೋಟೆ. ಈ ಆಪ್ಷನ್ನು ಸರಿಯಾಗಿರುವಂಥದ್ದು. ನೆಕ್ಸ್ಟು ಅಕ್ಬರ್ನು ತನ್ನ ರಾಜಧಾನಿಯಾಗಿ ಬಳಸಿದ್ದ ಸ್ಥಳ ಯಾವುದು? ಆಗ್ರಾ ಅವನ ರಾಜಧಾನಿಯಾಗಿತ್ತು. ಬಹಮನಿ ಸಾಮ್ರಾಜ್ಯದಲ್ಲಿ ತಾರಾಫ್ ಅಂದರೆ ಏನು? ಅದು ಪ್ರಾಂತ್ಯವನ್ನು ಸೂಚಿಸ್ತಾ ಇತ್ತು. ನೆಕ್ಸ್ಟು 31, ಕೆಳಗಿನಗಳಲ್ಲಿ ಯಾವುದು ಸ್ವಲ್ಪ ಮಟ್ಟಿನ ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದಿತ್ತು? ಡಿಗ್ರಿ ಆಫ್ ಪ್ರಾವಿನ್ಷಿಯಲ್ ಆಟೋನಮಿ 1935 ಭಾರತ ಸರ್ಕಾರದ ಕಾಯ್ದೆ ಅದನ್ನು ತಂದಿತ್ತು. ಪ್ರಥಮ ಜಾಗತಿಕ ಯುದ್ಧದ ತರುವಾಯ ಟರ್ಕಿ ದೇಶವನ್ನು ತುಂಡು ತುಂಡಾಗಿಸುವ ಬ್ರಿಟನ್ನಿನ ಧೋರಣೆಯು ಭಾರತದಲ್ಲಿ ಯಾವ ಚಳುವಳಿಗೆ ದಾರಿ ಮಾಡಿಕೊಟ್ಟಿತು? ಖಿಲಾಫತ್ ಚಳುವಳಿಗೆ ದಾರಿ ಮಾಡಿಕೊಟ್ಟಿತು. ನೆಕ್ಸ್ಟು ಕೆಳಗಿನಗಳಲ್ಲಿ ಯಾವುದು ಅಸಹಕಾರ ಚಳುವಳಿಯ ಭಾಗವಾಗಿರಲಿಲ್ಲ ಅಂದರೆ ನಾನ್ ಕೋಆಪರೇಷನ್. ಉಪ್ಪಿನ ತೆರಿಗೆ ಪಾವತಿಸಲು ಅದು ಭಾಗವಾಗಿರಲಿಲ್ಲ. ಉಳಿದ ಹಾಗೆ ನ್ಯಾಯಾಲಯಗಳ ಬಹಿಷ್ಕಾರ, ವಿದೇಶಿ ಬಟ್ಟೆಗಳ ಬಹಿಷ್ಕಾರ, ಶಾಲೆಗಳ ಬಹಿಷ್ಕಾರ ಅದರ ಭಾಗವಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಮಯದಲ್ಲಿ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಯಾರಾಗಿದ್ದರು? ಈ ಒಂದು ಪ್ರಶ್ನೆನ PSIಲಿ ಕೇಳಿದ್ದಾರೆ. ಮಿಂಟೋ ಮಾರ್ಲೆ ಅಂತ ಹೇಳ್ತೀವಲ್ಲ ಅವರು. ಭಾರತೀಯ ಸ್ನೇಹಿತ ಎಂದು ಕರೆಸಿಕೊಂಡ ಬ್ರಿಟಿಷ್ನ ವೈಸ್ರಾಯ್ ಯಾರು? ಲಾರ್ಡ್ ಲಿಟ್ಟನ್ ಭಾರತದ ವೈರಿ ಅಂತ ಕರಿತೀವಿ. ಲಾರ್ಡ್ ರಿಪ್ಪನ್ ಭಾರತೀಯ ಸ್ನೇಹಿತ. ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯನ್ನು ಅಳವಡಿಸಿಕೊಂಡಿತ್ತು ಅಂದರೆ ಇದು ಮಾಲ್ನೋಬಿಸ್ ಮಾದರಿ ಅಲ್ಲ, ಹ್ಯಾರೋಲ್ಡ್ ಡೋಮರ್ ಮಾದರಿ, ರಷ್ಯಾದಿಂದ ತಂದಿದ್ದನ್ನು. ಪೂರ್ಣ ಉದ್ಯೋಗದ ಸಂದರ್ಭದಲ್ಲಿ ಈ ರೀತಿ ನಿರುದ್ಯೋಗ ಉಂಟಾಗಬಹುದು. ಕಾರ್ಯಾತ್ಮಕ ನಿರುದ್ಯೋಗ, ಫಂಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಮೊದಲ ಅಧಿಕೃತ ಕುಟುಂಬ ಯೋಜನೆ ಕಾರ್ಯಕ್ರಮವನ್ನು ಹೊಂದಿದ ದೇಶ ಭಾರತ. ಪ್ರಥಮ ಬಾರಿಗೆ ಭಾರತದಲ್ಲಿ ಬಡತನದ ಶಕ್ತಿ ಅಗತ್ಯಗಳ ಬಳಕೆಯನ್ನು ಮಾಪಕವಾಗಿ ಬಳಸಿದ್ದು ದಂಡೇಕರ್ ಮತ್ತು ರಾಫ್ ಅವರು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆ ಯಾವುದು ನಿಜ? ಇದು ವಿಶ್ವಸಂಸ್ಥೆಯಿಂದ ಪ್ರಾಯೋಜಿಸಲ್ಪಟ್ಟಿದೆ. ಟ್ರಿಪ್ಸ್ ವ್ಯಾಪಾರ ಸಂಬಂಧಿ ಬೌದ್ಧಿಕ ಆಸ್ತಿ ಹಕ್ಕುಗಳು ಮತ್ತು ಟ್ರಿಮ್ಸ್ ವ್ಯಾಪಾರ ಹೂಡಿಕೆ ಕ್ರಮಗಳು ಇದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಡೆಂಕಲ್ ಪ್ರಸ್ತಾವ ಅಂಥೇಳಿ. ಭಾರತ ರಿಸರ್ವ್ ಬ್ಯಾಂಕ್ ವಿನಿಮಯ ಪತ್ರನ ಸೋಡಿ ಮಾಡೋದನ್ನು ಹೀಗೆ ನಾಗುತ್ತಾರೆ ಅಂದರೆ ಬ್ಯಾಂಕ್ ರೇಟ್ ಅಂತ ಕರೀತಾರೆ ಅದನ್ನು. ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಎಂದರೆ ಒಂದು ನಿರ್ದಿಷ್ಟ ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮುಂದಿನ ಕ್ಯಾಲೆಂಡರ್ ಮಾರ್ಚ್ 31ಕ್ಕೆ ಕೊನೆಗೊಳ್ಳೋದು. ಇದು ಸರಿಯಾದ ಉತ್ತರ. ಹಣ ಪರಿವರ್ತನೆಯ ಪರಿಕಲ್ಪನೆ ಅದರ ಮೂಲ ರೂಪದ ಉಗಮ ಆಗಿರೋದಿಲ್ಲಿ ಬ್ರೆಟನ್ ವುಡ್ಸ್ ಒಪ್ಪಂದ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ? ಎ ಮತ್ತು ಬಿ ಎರಡು ಸರಿ. HDI ರಿಲೇಟೆಡ್ ಕ್ವೆಶನ್ ಇದೆ. ಅದರ ಮೇಲೆ ನೋಡಿ. ಭಾರತೀಯ ಪೌರರ ಮೂಲಭೂತ ಹಕ್ಕುಗಳ ಮೇಲೆ ಯುಕ್ತ ನಿರ್ಬಂಧಗಳನ್ನು ವಿಧಿಸುವ ಅಧಿಕಾರ ಸಂಸತ್ತಿಗಿದೆ. ಜೀವನ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ವ್ಯಕ್ತಿಯು ಇದನ್ನೊಳಗೊಳ್ಳುತ್ತದೆ. ದಿ ಸ್ಕೋಪ್ ಆಫ್ ರೈಟ್ ಟು ಲೈಫ್ ಆಫ್ ಪರ್ಸನಾಲಿಟಿ ಆರ್ಟಿಕಲ್ 21. ಉತ್ತಮ ಆರೋಗ್ಯದ ಹಕ್ಕನ್ನು ಕೂಡ ಇಲ್ಲಿ ಬರುತ್ತೆ. ಮೂಲ ಸಂವಿಧಾನವು 7 ಮೂಲಭೂತ ಪ್ರವರ್ಗಗಳನ್ನು ಕರ್ತವ್ಯಗಳನ್ನು ಆದರೆ ಈಗ ಕೇವಲ 6 ಇದೆ. ಒಂದು ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದ್ದಾರೆ.
ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಸಬಲೀಕರಣಕ್ಕಾಗಿ ಪೌರರು ಕೆಳಗಿನ ಯಾವ ನ್ಯಾಯಾಲಯಕ್ಕೆ ಸಾಗಬೇಕಾಗುತ್ತದೆ? ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಎರಡೂ ಬೇಕು. ಕೆಳಗಿನವುಗಳಲ್ಲಿ ಯಾರು ಅನುಕ್ರಮವಾಗಿ 2 ಅವಧಿಗಳು ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕಾನೂನುಬದ್ಧವಾಗಿ ಯುದ್ಧ ಘೋಷಣೆ ಅಥವಾ ಶಾಂತಿ ನಿರ್ಣಯವನ್ನು ಘೋಷಿಸಲು ಯಾರು ಸಕ್ಷಮರು? ಅಧ್ಯಕ್ಷರು. ಭಾರತದಲ್ಲಿ ಹಣಕಾಸಿನ ಮಸೂದೆ ಇವರಿಂದ ದೃಢೀಕರಿಸಲ್ಪಟ್ಟಿದೆ ಅಂದರೆ ಸ್ಪೀಕರು. ಲೋಕಸಭೆಯಲ್ಲಿ ಸ್ಪೀಕರ್ ಮಾಡ್ತಾರೆ. ಉಪಾಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ರಾಷ್ಟ್ರಾಧ್ಯಕ್ಷರು ಮಾಡುವ ತುರ್ತು ಪರಿಸ್ಥಿತಿ 3 ವಿಧಗಳ ಘೋಷಣೆಯನ್ನು ಸಂಸತ್ತಿನ ಪ್ರತಿಯೊಂದು ಸದನ ಮುಂದೆ ಅನುಮೋದಕ್ಕೆ ಇಡತಕ್ಕದ್ದು. ಸೊ ಇದು ಆಪ್ಷನ್ ಡಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಪ್ರಕರಣದಲ್ಲಿ 1 ತಿಂಗಳೊಳಗೆ ಮತ್ತು ಸಂವಿಧಾನಾತ್ಮಕ ಯಂತ್ರದ ವಿಫಲತೆ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ 2 ತಿಂಗಳುಗಳ ಕಾಲ. ಸೊ ಈ ಪೈಕಿ ಯಾವ ಸಾಂವಿಧಾನಿಕ ತಿದ್ದುಪಡಿ ಭಾರತದ ಸಂವಿಧಾನದ ಕಲಂ 15 ಸೇರ್ಪಡೆ ಮಾಡಿತ್ತು ಅಂದರೆ ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲೂ ಸಹ ಮೀಸಲಾತಿ ಒದಗಿಸಿದ್ದು 93ನೇ ತಿದ್ದುಪಡಿ. ಇದು RTE ರೈಟ್ ಟು ಎಜುಕೇಷನ್ ಆ್ಯಕ್ಟು. ಹಿಮಾಲಯ ಪರ್ವತ ಶ್ರೇಣಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎ ಮತ್ತು ಬಿ. ಹಿಮಾಲಯ ಪರ್ವತ ಶ್ರೇಣಿ ಮಡಿಕೆ ಪರ್ವತ ಉದಾಹರಣೆಯಾಗಿದೆ. ಹಿಂದೆ ತೀಸಿಸ್ ಸಮುದ್ರ ಇತ್ತು ಅಂತ. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಇಲ್ಲಿ ಬಸವಸಾಗರ ಯಾದಗಿರಿ, ಕಾರಂಜ ಬೀದರು, ಹಾರಂಗಿ ಹಾಸನ. ನವಿಲ್ ತೀರ್ಥ ಜಲಾಶಯ ಎಲ್ಲಿದೆ? ಅದು ಬೆಳಗಾವಿ ಹತ್ರ ಬರುತ್ತೆ, ಬಾಗಲಕೋಟೆ ಅಲ್ಲ. ನವಿಲ್ ತೀರ್ಥ ಈ ಕಡೆ ರಾಮದುರ್ಗ ತಾಲೂಕು ಬರುತ್ತೆ, ಬೆಳಗಾವಿ ಹತ್ರ ಅಲ್ಲಿ ಬರುತ್ತೆ. ಸಂಕರ್ 6 ಎಂಬುದು ಕೆಳಗಿನ ಯಾವುದರ ತಳಿ ಅಂತ. ತಳಿ ಮೇಲೆ ಇತ್ತೀಚೆಗೆ ತುಂಬ ಕೇಳ್ತಾ ಇದ್ದಾರೆ. ಹತ್ತಿ ಇದು. ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ಇದು ಡಾಕ್ಟರ್ ಪರಮಶಿವಯ್ಯ ಸಮಿತಿ ವರದಿನ ಆಧರಿಸಿದೆ. ಸರಿ. ನೇತ್ರಾವತಿ ನದಿಗೆ ಸೇರುವ 24 TMC ನೀರನ್ನು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಅದು ಸರಿ ಇದೆ. ಎತ್ತಿನ ಹೊಳೆ ಎಂಬುದು ನೇತ್ರಾವತಿ ಪಾತ್ರದಲ್ಲಿ ಗುಂಡ್ಯಾ ನದಿಗೆ ಬಂದು ಸೇರುವ ಹೊಳೆ. ಈ ಯೋಜನೆಯಿಂದ ಶರಾವತಿ ನದಿಯಲ್ಲಿ ಪ್ರಮಾಣ ಇದು ತಪ್ಪು. ಜೈವಿಕ ವೈವಿಧ್ಯ ಪಾರಂಪರಿಕ ತಾಣಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಸೊ ದೇವನಹಳ್ಳಿ ತಾಲೂಕು ಫಸ್ಟ್ ಸೆಂಟೆನ್ಸು ಅದು ತಪ್ಪಾಗಿದೆ. ರಾಜಸ್ಥಾನದ ಶುಷ್ಕ ಮೈದಾನ ಪ್ರದೇಶದಲ್ಲಿ ಪ್ರಾಣಿ ಸಾಕಣೆಯನ್ನು ಮುಖ್ಯ ವೃತ್ತಿಯನ್ನು ಆಗಿಸಿಕೊಂಡಿರುವ ಬುಡಕಟ್ಟು ಜನಾಂಗ ರೈಕಾಸ್. ರಾಜಸ್ಥಾನದ ಭಾರತ್ ಪ್ರದೇಶ ಯಾವುದಕ್ಕೆ ಪ್ರಸಿದ್ಧಿ? ಬೆಳ್ಳಿಗೆ. ಕೆಳಗಿನ ಯಾವ ನದಿ ವ್ಯವಸ್ಥೆ ವೃತ್ತಾಕಾರ ಮಾದರಿ ನದಿ ವ್ಯವಸ್ಥೆ ಉದಾಹರಣೆಯಾಗಿದೆ? ಅಮರ್ಕಂಟಕ್ ಪ್ರಸ್ಥಭೂಮಿ. ಕೆಳಗಿನ ಯಾವ ನದಿಯು ಮುಖಜ ಭೂಮಿಯ ತ್ರಿಕೋನಾಕಾರದಲ್ಲಿ ಕಂಡುಬರುತ್ತದೆ ಅಂದರೆ ಗಂಗಾ. ಟೊಂಬೋಲೋ ಎಂಬುದು ಸಮುದ್ರದಲ್ಲಿರುವ ದ್ವೀಪವನ್ನು ಭೂಭಾಗದೊಂದಿಗೆ ಜೋಡಿಸುವ ಕಿರಿದಾದ ಭೂಭಾಗ. ಕೆಳಗಿನ ಯಾವ ಪ್ರಸ್ಥಭೂಮಿಯು ಅಂತರ್ಪರ್ವತ ಪ್ರಸ್ಥಭೂಮಿಗೆ ಉದಾಹರಣೆ? ಟಿಬೆಟ್ ಪ್ರಸ್ಥಭೂಮಿ. ಸಾಮಾನ್ಯವಾಗಿ ಭೂಮಿ ಮೇಲೆ ಅಧಿಕ ಉಷ್ಣಾಂಶ ಎಲ್ಲಿ ಕಂಡುಬರುತ್ತೆ? ಮಧ್ಯಾಹ್ನ 3 ರಿಂದ 4 ಗಂಟೆ ಅವಧಿಯಲ್ಲಿ. ವಾಯುಮಂಡಲದ ತೇವಾಂಶವನ್ನು ಅಳೆಯಲು ಬಳಸುವ ಮಾಪಕ ಹೈಗ್ರೋಮೀಟರ್. ಕರ್ನಾಟಕದ ನದಿಗಳಿಗೆ ಸಂಬಂಧಿಸಿದ ಯಾವ ಹೇಳಿಕೆ ತಪ್ಪಾಗಿದೆ ಅಂತಿದೆ? ಪೂರ್ವ ಕೇರಳ ನದಿಗಳು ಕರ್ನಾಟಕದಲ್ಲಿ ಯಾವುದೇ ಜಲಪಾತವನ್ನುಂಟು ಮಾಡಿಲ್ಲ ಅನ್ನೋದು ತಪ್ಪಾಗಿದೆ. ಮಾಡಿದ್ದಾವೆ. ಕಾವೇರಿ ನದಿಗೆ ಹಲವಾರು ಜಲಪಾತಗಳಿದೆ. ಎನರ್ಜಿ ಪ್ಲಾಂಟೇಷನ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಜಠರೋಪ. ಕೆಳಗಿನ ಯಾವುದು ಹೆಚ್ಚು ದತ್ತಾಂಶ ಸಂಗ್ರಹಿಸುತ್ತದೆ ಅಂದರೆ BRD. ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲ್ಪಡುವುದು CPU. ಸ್ಮಾರ್ಟ್ಫೋನ್ಗಳ ಪರದೆ ಏನಾಗಿ ಕೆಲಸ ಮಾಡುತ್ತೆ? ಬೋತ್ ಇನ್ಪುಟ್ ಮತ್ತು ಔಟ್ಪುಟ್. ಹೌದು. ನಮ್ಮ ಟಚ್ ಸ್ಕ್ರೀನ್ ಇದೆಯಲ್ಲ ಅದು ಇನ್ಪುಟ್ ಹೌದು, ಔಟ್ಪುಟ್. ಕೆಳಗಿನ ಯಾವುದು ವೈರ್ಲೆಸ್ ತಂತ್ರಜ್ಞಾನವೂ ಆಗಿಲ್ಲ? ಆಪ್ಟಿಕ್ಸು. ಕರ್ನಾಟಕದಲ್ಲಿ ಮಂಗನ ಕಾಯಿಲೆ ಮಲೆನಾಡು ಪ್ರದೇಶ KFT ಅಂತ ಹೇಳ್ತೀವಿ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸು. ಅದು ಶುಂಠಿ ಇದರಿಂದ ಮಾರ್ಪಾಡಾಗಿದೆ ಅಂದರೆ ಸ್ಟೆಮ್ ಕಾಂಡ. ವಿಟಮಿನ್ B9ನ ರಾಸಾಯನಿಕ ಹೆಸರು ಫೋಲಿಕ್ ಆಮ್ಲ. ಕೋಶ ವಿಭಜನೆಗೆ ಸಹಾಯವಾಗೋದು ಸೆಂಟ್ರಿಯೋಲ್. ಮೊಟ್ಟೆ ಯಾವುದನ್ನು ಒಳಗೊಂಡಿಲ್ಲ? ವಿಟಮಿನ್ C ಅನ್ನು ಒಳಗೊಂಡಿಲ್ಲ. ಉಳಿದ ಹಾಗೆ D, ಕೊಬ್ಬಿನಾಂಶ, ಪ್ರೋಟೀನ್ ಎಲ್ಲವೂ ಕೂಡ ಇರುತ್ತೆ. ಸಸ್ಯವೊಂದರ ಸಂತಾನೋತ್ಪತ್ತಿಯ ಭಾಗ ಯಾವುದು? ಹೂವು. ಕೆಳಗಿನವುಗಳಲ್ಲಿ ಯಾವುದು ಬಹಿರೂಷ್ಣಕ ಕ್ರಿಯೆಗೆ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬೈಸಿಕ ವಿದಳನ ನ್ಯೂಕ್ಲಿಯರ್ ಫೀಸನ್ನು ಹೀಟ್ ರಿಲೀಸ್ ಮಾಡುತ್ತೆ? ಗೋಬರ್ ಗ್ಯಾಸ್ ಏನನ್ನು ಒಳಗೊಂಡಿದೆ ಅಂದರೆ ಮೀಥೇನು. ಎಂಜಿನ್ನ ವೇಗವನ್ನು ನಿಯಂತ್ರಿಸುವ ಸಾಧನ ಇಲ್ಲಿ ಗವರ್ನರು. ಮೊಸರನ್ನು ಕಡೆದಾಗ ಬೆಣ್ಣೆ ಉತ್ಪತ್ತಿಯಾಗಿ ಬೇರೆಯಾಗಲು ಅಗತ್ಯವಾದ ಬಲ ಯಾವುದು? ಸೆಂಟ್ರಿಫ್ಯೂಗಲ್ ಫೋರ್ಸು. ಪ್ರಾಥಮಿಕ ಬಣ್ಣಗಳು ಯಾವುದು? ಸೊ ಒಂದು ಬಣ್ಣಕ್ಕೆ ಇನ್ನೊಂದು ಬಣ್ಣ ಮಿಶ್ರಣದಿಂದ ಉತ್ಪಾದನೆ ಆಗದ ಬಣ್ಣಗಳು ಅಂದರೆ ಇಲ್ಲಿ RGB ಬರುತ್ತೆ. ಕೆಳಗಿನ ವಿದ್ಯಮಾನವು ವಾತಾವರಣದಲ್ಲಿ ಮೋಡಗಳು ತೇಲುವಂತೆ ಮಾಡುತ್ತದೆ ಅಂದರೆ ಕಡಿಮೆ ಸಾಂದ್ರತೆ, ಲೋ ಡೆನ್ಸಿಟಿ ಇರುವಂಥದ್ದು. ಟೆಸ್ಲಾ ಎಂಬುದು ಯಾವುದರ ಘಟಕ? ಅಯಸ್ಕಾಂತೀಯ ಮ್ಯಾಗ್ನೆಟಿಕ್ ಫೀಲ್ಡ್ನ SI ಯೂನಿಟ್ ಅದು. ಗೋಧಿಯಲ್ಲಿರುವ ಆಮ್ಲ ಗ್ಲುಟಾಮಿಕ್ ಆಮ್ಲ. ಪೆನ್ಸಿಲಿನ್ ಯಾವ ಧಾತುಗಳಲ್ಲಿ ಗ್ರಾಫೈಟ್. ನಾವೇನು ಬರಿತೀವಲ್ಲ ಪೆನ್ಸಿಲ್ ಅದನ್ನು ಗ್ರಾಫೈಟ್ ಅಂತ ಕರಿತೀವಿ. ಇದಿಷ್ಟು ಇವತ್ತಿನ GK ಪೇಪರ್ 2ನೇ ಪೇಪರು. ಎಲ್ರಿಗೂ ಒಳ್ಳೆಯದಾಗಲಿ. ಪೇಪರ್ನ ನೋಡ್ತಾ ಹೋಗಿ. ನಾನು ತುಂಬ ಫಾಸ್ಟಾಗಿ ಹೇಳ್ತಾ ಹೋಗಿದ್ದೀನಿ. ನಿಮಗೆ ಆದಷ್ಟು ಜಾಸ್ತಿ ಕ್ವಶನ್ಸ್ ಕವರ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಸೊ ಲೆವೆಲ್ ಆಫ್ ಡಿಫಿಕಲ್ಟಿ ಇಷ್ಟೇ ಇರುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.